ಇದು ಭಾರತೀಯ ಜನತಾ ಪಕ್ಷ ವಿಚಾರಧಾರೆ ಮೇಲೆ ಕಟ್ಟಿದಂತಹ ಪಕ್ಷ. ಈ ಪಕ್ಷದ ತತ್ವ ಮತ್ತೆ ಸಿದ್ಧಾಂತಗಳಿಗೆ ಒಗ್ಗಿಕೊಂಡವರು ಕಾಂಗ್ರೆಸ್ಸಿನ ಆ ಒಂದು ವಂಶ ಪಾರಂಪರ್ಯದ ಗುಲಾಮಿತನದ ರಾಜಕಾರಣಕ್ಕೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಏನಿದ್ರೂ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಆರಾಧನೆ ಮಾಡುವಂತಹ ಸಂಸ್ಕೃತಿ ಇರೋರು ಮಾತ್ರ ಅಲ್ಲಿ ಇರ್ಲಿಕ್ಕೆ ಸಾಧ್ಯ. ದೇಶ, ರಾಷ್ಟ್ರೀಯತೆ, ಹಿಂದುತ್ವ ಈ ವಿಚಾರಗಳಿಂದ ಬೆಳೆದು ಬಂದಂತಹವರು ಕಾಂಗ್ರೆಸ್ನಲ್ಲಿ ಹೊಂದ್ಕೊಳ್ಳೋದಿಲ್ಲ ಅನ್ನುವಂತಹ ವಿಶ್ವಾಸ ಇತ್ತು. ಹಾಗಾಗಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ತೀರ್ಮಾನ ಸರಿಯಾದಂತಹ ತೀರ್ಮಾನ. ಸೊ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತವೆ. ಪಕ್ಷವನ್ನ ಬೆಳೆಸುವಲ್ಲಿ ಅವರ ಯೋಗದಾನ, ಶ್ರಮ ಕೂಡ ತುಂಬಾ ಇದೆ. ಹಾಗಾಗಿ ಮೂಲ ಮನೆಯಲ್ಲಿ ಮತ್ತೆ ಜಗದೀಶ್ ಶೆಟ್ಟರ್ ಆಗಮಿಸಿರುವಂತದ್ದು ಸಂತೋಷ. ಬಹಳಷ್ಟು ಬೆಳವಣಿಗೆಗಳು ಆಗ್ತವೆ, ಸ್ವಲ್ಪ ಕಾದ್ ನೋಡಿ. ಅಲ್ಲ, ನಮ್ಮ ಗುರಿ ಈ ರಾಜ್ಯ ಸರ್ಕಾರ, ಜನರೇ ಈ ರಾಜ್ಯ ಸರ್ಕಾರವನ್ನ ಗುಡಿಸಿ ಮೂಲೆಗೆ ಚೆಲ್ಲುತ್ತಾರೆ ಅನ್ನುವಂತಹ ದಿನಗಳನ್ನ ನಾವು ನೋಡ್ತಾ ಇದ್ದೇವೆ. ಸ್ವಲ್ಪ ದಿನಗಳಲ್ಲಿ ಈ ಸರ್ಕಾರ ಜನರಿಂದ ತಿರಸ್ಕೃತಗೊಂಡಿದೆ. ಕೇವಲ 8 ತಿಂಗಳ ಅವಧಿಯಲ್ಲಿ ಇಷ್ಟು ದೊಡ್ಡ ಜನವಿರೋಧಿಯನ್ನ ರೂಪಿಸಿಕೊಂಡಂತಹ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಈಗಿರುವಂತಹ ಕಾಂಗ್ರೆಸ್ಸಿನ ಸರ್ಕಾರ. ಹಾಗಾಗಿ ಜನನೇ ತೀರ್ಮಾನ ಮಾಡಿದ್ದಾರೆ, ಇದನ್ನ ಗುಡಿಸಿ ಮೂಲೆಗೆ ಚೆಲ್ತಾರೆ. ಸಮರ್ಥವಾದಂತಹ ನಾಯಕತ್ವ ಇದ್ದಾಗಲೇ ಇಂಥವ್ರು ಮತ್ತೆ ವಾಪಸ್ ಬರ್ಲಿಕ್ಕೆ ಬೆಳವಣಿಗೆ ಆಗತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಯಾವತ್ತಿದ್ರೂ ಮುಡುಗುವ ಹಡಗು. ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆದ ತಕ್ಷಣ ಕೆಲವೇ ದಿನಗಳಲ್ಲಿ, ಇನ್ನು ತಿಂಗಳುಗಳು ಆಗಿಲ್ಲ, ಪಕ್ಷದ ಬೆಳವಣಿಗೆ ಯಾವ ವೇಗದಲ್ಲಿ ಬೆಳೀತಾ ಇದೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಅವಾಗ ಸ್ವತಃ ಉಗ್ರಪ್ಪನವರೇ ಹೇಳಿದ್ರು ತಕ್ಕಡಿ ಮೇಲೆ ಏಳ್ತಾ ಇಲ್ಲ ಅಂತ. ಆದ್ರೆ ವಿಜಯೇಂದ್ರ ಅವರು ಅಧ್ಯಕ್ಷತೆಯನ್ನ ವಹಿಸಿದ ಕೆಲವೇ ದಿನಗಳಲ್ಲಿ ಪಕ್ಷದಲ್ಲಿ ಕಾರ್ಯಕರ್ತರ ಉತ್ಸಾಹ, ಜನರಲ್ಲಿ ವಿಶ್ವಾಸ, ಹೋರಾಟಗಳು, ಅದೇ ರೀತಿ ಪಕ್ಷದ ಒಳಗಡೆ ಪಕ್ಷವನ್ನ ಗಟ್ಟಿ ಮಾಡುವಂತಹ ಚಟುವಟಿಕೆಗಳು. ಶೆಟ್ಟರ್ಗೆ ಪಶ್ಚಾತ್ತಾಪ ಆಯ್ತು ಅನ್ಸುತ್ತಾ? ನಿಜಕ್ಕೂ ಕಾಂಗ್ರೆಸ್ ಅನ್ನ ನೋಡಿದಾಗ ಬಿಜೆಪಿ ಬಗ್ಗೆ ಆ ತತ್ವ ಆದರ್ಶಗಳು ಇನ್ನಷ್ಟು ಗಟ್ಟಿಗೊಂಡಿದ್ದಾವೆ ಜಗದೀಶ್ ಶೆಟ್ಟರ್ ಮನಸ್ಥಿತಿಯಲ್ಲಿ. ಯಾಕೆಂದ್ರೆ ಅವರು ಮೂಲ ಜನಸಂಘದಿಂದ ಬಂದವರು, ಪಕ್ಷವನ್ನ ಕಟ್ಟದವರು. ಕಾಂಗ್ರೆಸ್ ಅನ್ನ ಹೊರಗಡೆಯಿಂದಾನೇ ನೋಡಿದ್ರು. ಕಾಂಗ್ರೆಸ್ಸಿನ ಒಳಗೆ ಹೋದ ಮೇಲೆ ಅಯ್ಯೋ ಕಾಂಗ್ರೆಸ್ ಅಂದ್ರೆ ಇಷ್ಟೊಂದು ದೊಡ್ಡ ಗೊಂದಲಗಳು, ದ್ವಂದ್ವಗಳು ಇರುವಂತಹ ಪಕ್ಷನ ಅಂತ ಹೇಳಿ ಖಂಡಿತವಾಗಿ ಅವರಿಗೆ ನೋವಾಗಿದೆ. ಹಾಗಾಗಿ ಮುಜುಗರ ಅನ್ಸೋದಲ್ಲ. ಈಗ ಅವ್ರು ಹೋದ್ರು, ಅವ್ರ ನಿಮ್ ಬಗ್ಗೆ ಮಾತಾಡಿದ್ರು, ನೀವು ಅವ್ರ ಬಗ್ಗೆ ಮಾತಾಡಿದ್ರಿ, ಮತ್ತೆ ಅವ್ರನ್ನ ಒಳಗೆ ಸೇರ್ಸ್ಕೊಳ್ತಾ ಇದ್ರಿ. ಮುಜುಗರ ಅಂತ ಅನ್ಸಲ್ಲ ರಾಜಕೀಯದಲ್ಲಿ? ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಬಗ್ಗೆ ಆಗಲಿ, ಇನ್ನೊಬ್ಬರ ಬಗ್ಗೆ ಆಗಲಿ ಎಲ್ಲೂ ಕೂಡ ಖಂಡನೆಗಳು ಆಗಿಲ್ಲ. ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ಮಾತುಗಳು ಯಾವತ್ತೂ ಬದಲಾಗೋದಿಲ್ಲ. ಇಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಷರತ್ತುಗಳು ಇಲ್ಲದೆ ಭಾರತೀಯ ಜನತಾ ಪಕ್ಷಕ್ಕೆ ಅವರನ್ನ ಸ್ವಾಗತ ಮಾಡ್ಕೊಂಡಿದ್ದಾವೆ. ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಮಾಡ್ತಾರೆ. ಇಲ್ಲ ಇಲ್ಲ ಬಿಜೆಪಿ ತತ್ವ ಮತ್ತೆ ಸಿದ್ಧಾಂತಗಳ ಮೇಲೆ ನಿಂತಿರುವಂತಹ ಪಕ್ಷ. ಇದು 1952ರಲ್ಲಿ ಏನು ವಿಚಾರಗಳನ್ನು ಹುಟ್ಟುಹಾಕಿತ್ತೋ ಒಂದು ಚೂರು ಕೂಡ ಬದಲಾವಣೆಗಳು ಆಗಿಲ್ಲ. ಇವತ್ತಿಗೂ ಅದೇ ವಿಚಾರಗಳ ಮೇಲೆ ನಿಂತಿದೆ ಪಕ್ಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.